ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಸ್ವಲ್ಪ ಒಂದು ಪುಟ್ಟ ವೆರೈಟಿ ಲೋಟಸ್ ಅಂದರೆ ಬೋಲ್ ವೆರೈಟಿ ಅಂತ ಕರಿತೀವಿ, ಮೈಕ್ರೋ ಬೋಲ್ ಅಂತಲೂ ಕರಿತೀವಿ. ಅಫೆಕ್ಷನ್ 16 ಅನ್ನೋದು ಒಂದು ವೆರೈಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರೋದು ನೀವು ಇವಾಗ ಪಿಂಕ್ ಕ್ಲೌಡ್, ಇದು ಬ್ಲೂಮ್ ಆಗೋಕ್ಕೆ ರೆಡಿಯಾಗಿದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು. ಮತ್ತು ಮೈಕ್ರೋ ಬೋಲ್ನ ಹೇಗೆ ಪಾಟಲ್ಲಿ ನಾವು ಪ್ಲ್ಯಾಂಟ್ ಮಾಡಬೇಕು, ಎಷ್ಟು ಸೈಜ್ ಇರಬೇಕು ಪಾಟ್, ಮತ್ತು ಪಾಟ್ ಸೈಜ್ ಬಗ್ಗೆನೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಲೋಟಸ್ನ ಬೆಳೆಸುವಾಗ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಸ್ಮಾಲ್ ಪಾಟ್ ಇದೆ ಇಲ್ಲಿ, ಚಿಕ್ಕದಿದು, ಒಂದು ಇಷ್ಟು 20 ರೂಪೀಸ್ 25 ರೂಪೀಸ್ಗೆ ಬರುತ್ತಲ್ಲ ಟಬ್ಬು, ಆ ಸೈಜ್ದು ಇದು ಟಬ್ ಇದು. ಇಲ್ಲಿ ಇದಕ್ಕೆ ಹಬ್ಬ ಅಂದರೆ ನಿಮಗೆ 2.5 3 ಲೀಟರ್ ನೀರು ಇಡಿಸ್ಬೋದು ಅಂತ ಅನಿಸುತ್ತೆ ಈ ಟಬ್ಗೆ. ಇಲ್ಲಿ ನೋಡಿ ಇಷ್ಟಿದೆ, ದೂರದಿಂದ ತೋರಿಸ್ತೀನಿ ನಾನು ನಿಮಗೆ. ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ಆದರೆ ತುಂಬ ಪುಟ್ಟು ಟಬ್ ಇದು. ಇಲ್ಲಿ ನೋಡಿ, ಇದು ಕೈ ನಂದಿದು ಇಷ್ಟೇ, ಅದರದ್ದು ಡೆಪ್ತ್ ಇರೋದು ಅರ್ಧ ನನ್ನ ಹಸ್ತದಲ್ಲಿ ಅರ್ಧ ಇದೆ. ಮತ್ತು ಹೀಗೆ ಬಂದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೇ ಇರೋದು. ಇದರಲ್ಲಿ ಇದು ಅಫೆಕ್ಷನ್ 16 ಅಂತ ಅಂದ್ಬಿಟ್ಟು ಇದ್ರದ್ದು ಹೆಸರು. ಇಲ್ಲಿ ನೋಡಿ, ಇದು ಒಂದು ಮೊಗ್ಗಿದೆ, ಪುಟ್ಟು ಮೊಗ್ಗಿದು. ನೋಡಿ ಎಷ್ಟು ಚಿಕ್ಕದಾಗಿ ಮೊಗ್ಗಾಗತ್ತೆ ಅಂದರೆ, ಇದರಲ್ಲಿ ತುಂಬ ಹೂವಾಗುತ್ತೆ ನಿಮಗೆ ಈ ವೆರೈಟಿಯಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಪುಟ್ಟು ಮೊಗ್ಗಿದೆ, ತುಂಬ ಬೇಗ ಹೂ ಬರುತ್ತೆ. ಮತ್ತು ಹೂ ಬಿಡ್ತಾನೇ ಇರುತ್ತೆ, ಡಾರ್ಮೆನ್ಸಿಗೆ ಹೋಗೋ ತನಕನೂ ಹೂ ಬಿಡ್ತಾನೇ ಇರುತ್ತೆ. ಈ ಥರ ಟಬ್ಬಲ್ಲಿ ಹಾಕಿದ್ರೆ ಈ ಥರ ರಿಸಲ್ಟ್ ಬರುತ್ತೆ ಇದು. ಮತ್ತು ಇಲ್ಲಿ ಇನ್ನೊಂದು ಟಬ್ ಇದೆ, ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಮೂರಲ್ಲೇ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಒಂದು ಹತ್ತಿರದಿಂದ ಇದು ಮೊಗ್ಗು ಇದು. ಈ ಥರ ಸುಮಾರು ಮೈಕ್ರೋ ವೆರೈಟೀಸ್ ಇರುತ್ತೆ, ಬೋಲ್ ವೆರೈಟೀಸು. ಬ್ರಿನಾಲಿನಿ ಮತ್ತು ಲಿಯಾಂಗ್ಲಿ, ಮತ್ತು ಇನ್ನು ವೈಟ್ ಕಲರ್ ವೆರೈಟಿಯಲ್ಲಿ, ಯೆಲ್ಲೋ ಕಲರ್ ವೆರೈಟಿಯಲ್ಲೂ ತುಂಬ ಈಗ ಗ್ರೀನ್ ತುಂಬ ಹೊಸ ಹೈಬ್ರಿಡ್ ಲೋಟಸ್ಗಳು ಬರ್ತಾಯಿದೆ. ಇದು ಒಂದು ಒಳ್ಳೆ ವೆರೈಟಿ. ಯಾರಾದರೂ ತಮ್ಮ ಮನೆಯಲ್ಲಿ ಪ್ಲೇಸ್ ಇಲ್ಲ, ತುಂಬ ಜಾಸ್ತಿ ಇಲ್ಲ, ಚಿಕ್ಕ ಟಬಲ್ಲಿ ನಾವು ಲೋಟಸ್ನ ಬೆಳೆಸಬೇಕು ಅಂತಂದರೆ ಇದು ಒಂದು ಬೆಸ್ಟ್ ವೆರೈಟಿ ಇದು. ಮತ್ತು ಇದನ್ನೇ ನಾವು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪ ಸೈಜ್ ಚೆನ್ನಾಗಿ ಬರುತ್ತೆ ಫ್ಲವರ್ದು. ಮತ್ತು ಹಾಗೆಯೇ ಮೈಕ್ರೋ ಬೋಲ್ ವೆರೈಟೀಸ್ನ ನೀವು ದೊಡ್ಡ ಪಾಟಲ್ಲಿ ಹಾಕಿದ್ರೆ ಗ್ರೋ ಆಗೋಲ್ಲ ಅಂತಲ್ಲ, ಚೆನ್ನಾಗಿ ಫ್ಲವರ್ ಕೊಡೋಲ್ಲ ಅಂತಲ್ಲ, ಆದರೆ ರಿಸಲ್ಟ್ ತುಂಬ ಕಡಿಮೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಪಾಟ್ನ ತೋರಿಸ್ತಾ ಇದ್ದೀನಿ, ಇದು ಅಫೆಕ್ಷನ್ 16 ವೆರೈಟಿನೇ ನಾನು ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದೆ. ಇದನ್ನು ಪ್ಲ್ಯಾಂಟ್ ಮಾಡುವಾಗಲೇ ನಾನು ಇನ್ನೂ 4 ಪಾಟಲ್ಲಿ ನಾನು ಹಳೆಯ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಅದೆಲ್ಲ ಇವಾಗ ಸೇಲಾಗಿ ಹೋಗಿದೆ. ಅದೇ ಟೈಮಲ್ಲಿ ಇದನ್ನು ಮತ್ತು ಇನ್ನೂ 4 ಟಬ್ಬಲ್ಲಿ ನಾನು ಹಾಕಿದ್ದು, ಅದರಲ್ಲಿ 4 ಫ್ಲವರ್ ಬಂತು, ಅದು ಬೇಗ ಸೇಲ್ ಆಯಿತು. ಇದರಲ್ಲಿ ನಿಮಗೆ ಫ್ಲವರ್ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇದು ನೋಡಿ, ಇದು 2x2 ಫೀಟ್ ಇದೆ ಇದು ಈ ಪಾಟು. ಮತ್ತು ಡೆಪ್ತ್ ಕಮ್ಮಿ ಇದೆ, ಒಂದು 7 ಇಂಚ್ ಇರ್ಬೋದು ಅಂತ ಅನಿಸುತ್ತೆ ಈ ಪಾಟು. ಅಂದರೆ ಆಳ ನಾನು ಹೇಳ್ತಾ ಇರೋದು ಇದೆ ಅನ್ಸುತ್ತೆ. ಇದರಲ್ಲಿ ಮೊಗ್ಬರೋದು ಲೇಟ್ ಆಯಿತು. ಇದೇ ಜೊತೆಲಿ ಹಾಕಿದ್ದೆ ನಾನು ಈ ಥರ ಚಿಕ್ಕ ಟಬಲ್ಲಿ, ಅದ್ರಲ್ಲಿ ಬೇಗ ಹೂವು ಬಂತು. ಹಳೆ ವಿಡಿಯೋಗಳಲ್ಲಿ ನಾನು ಆ ಫ್ಲವರ್ನ ತೋರಿಸಿದ್ದೀನಿ. ಮತ್ತು ಯಾರಾದರೂ ಇದ್ದರೆ ಹೋಗಿ ನೋಡ್ಬೋದು ಹಳೆ ವಿಡಿಯೋಸ್ನ. ಇದರಲ್ಲಿ ಬರೋದು ಲೇಟ್ ಆಯಿತು, ಮತ್ತು ಹೂ ಕಮ್ಮಿನೂ ಬಂತು. ಇದರಲ್ಲಿ ನಾನಿದು ಇದರಲ್ಲಿ ಟ್ಯೂಬರ್ ಫಾರ್ಮ್ ಆಗ್ತಾ ಇದೆ ಆಗಲೇ. ನೋಡಿ, ಹೂವೆಲ್ಲ ಕಮ್ಮಿ ಆಗೋಯ್ತು ಇದರಲ್ಲಿ ಟ್ಯೂಬರ್ಸ್ನ ಸುಮಾರು ತೆಗೆದು ನಾನು ಬೇರೆ ಕಡೆ ಪ್ಲ್ಯಾಂಟು ಕೂಡ ಮಾಡಿದೆ. ಒಂಚೂರು ಫ್ಲವರ್ ಸೈಜು ಸ್ವಲ್ಪ ದೊಡ್ಡದಾಗಿ ಬಂದಿತ್ತು ಈ ಪ್ಲ್ಯಾಂಟಲ್ಲಿ. ಅಂದರೆ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಬೆಳೆಯುತ್ತೆ, ಆದರೆ ಬೇಗ ಫ್ಲವರ್ ಕೊಡಲ್ಲ. ಬೋಲ್ ವೆರೈಟೀಸ್ನ ನೀವು ಸ್ವಲ್ಪ ಸ್ಮಾಲ್ ಆಗಿರೋದು, ಡೆಪ್ತ್ ಸ್ವಲ್ಪ ಕಡಿಮೆ ಇರೋದು, ಆ ಥರ ಪಾಟಲ್ಲೇ ಹಾಕಬೇಕಾಗತ್ತೆ. ಮತ್ತು ಹಾಗೆಯೇ ಮೀಡಿಯಮ್ ಕಲ್ಟಿವರ್ಸ್ ಇರುತ್ತಲ್ಲ, ಈಗ ಮೀಡಿಯಮ್ ಆಗಿ ಒಂದು ಹಂತಕ್ಕೆ ಬೆಳೆಯುತ್ತೆ. ಕೆಲವು ಎಲ್ಲೋ ಪಿಯೋನಿ, ಮತ್ತು ಯಾವುದು ಇನ್ನೊಂದು ಅಮೇರಿಕ ಕೆಮೆಲಿಯಾ ನೀವು ಎಲ್ಲ ಥರನೂ ಬೆಳೆಸ್ಬೋದು. ಒಂದು ಚಿಕ್ಕ ಇದರಲ್ಲೂ ಮೊಗ್ಗು ಬರುತ್ತೆ, ದೊಡ್ಡದ್ರಲ್ಲೂ ಬರುತ್ತೆ, ಫ್ಲವರು ಜಾಸ್ತಿ ಬರುತ್ತೆ ಅದರಲ್ಲಿ. ಹಾಗೆ ಪಾಟ್ ಹೇಗೆ ಕೊಡ್ತೀವಿ ನಾವು ಹಾಗೆ, ಆದರೆ ಬೋಲ್ ವೆರೈಟೀಸ್ನ ನಾವು ಈ ಥರ ಚಿಕ್ಕದ್ರಲ್ಲಿ ಹಾಕಿದ್ರೆ ರಿಸಲ್ಟ್ ಜಾಸ್ತಿ. ಅದಕ್ಕೆ ಇದೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಈ 3 ಮೊಗ್ಗನ್ನು ನೀವು ನೋಡ್ತಾ ಇದ್ದೀರಾ. ನಾನು ಇದ್ರದ್ದು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಇದರಲ್ಲಿ ಇದು ಅಷ್ಟೇ, ಅದು ಸೇಮ್ ವೆರೈಟಿನೇ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, 3 ಎಲೆಗೆ ಒಂದು ಆಲ್ರೆಡಿ ಮೊಗ್ಗು ಬಂದಿದೆ. ಮತ್ತು
ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಇದೊಂದು ಹೊಸದಾಗಿ ಪ್ಲ್ಯಾಂಟ್ ಮಾಡಿದ್ದೆ, ಅದರಲ್ಲೂ ಕೂಡ ಮೊಗ್ಗು ಬರ್ತಾ ಇದೆ. ಇಲ್ಲಿ ನೋಡಿ ಒಂದು ಏರಿಯಲ್ಲಿ ಬಂತು, ಒಂದು ಮೊಗ್ಗು ಬಂತು ಇದರಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಅಜೋಲಾ ಎಲ್ಲ ಕಲೆಕ್ಟ್ ಮಾಡಿರೋದು ನಾನು ಇಟ್ಕೊಂಡಿದ್ದೀನಿ. ಎಲ್ಲದಕ್ಕೂ ಯೂಸ್ ಮಾಡೋಣ, ಎಲ್ಲ ಪಾಟ್ಗೆ ಫ್ಲವರಿಂಗ್ ಇದು ದಾಸವಾಳ ಗಿಡ ಇದಕ್ಕೆಲ್ಲ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತು ನಾವು ಇನ್ನು ಲೋಟಸ್ಗೆ ಯೂಸ್ ಮಾಡಬೇಕಾದ್ರೆ ಪೂರ್ತಿ ಒಣಗಿರ್ಬೇಕಿದು. ಅಜೋಲಾ ಪೂರ್ತಿ ಡ್ರೈ ಆಗಿರಬೇಕು. ಅದನ್ನು ಪೂರ್ತಿ ಡ್ರೈ ಆಗಿ ಬ್ಲ್ಯಾಕ್ ಕಲರ್ ಆಗಿ ಕಪ್ಪಾಗಿರುತ್ತೆ. ಸ್ವಲ್ಪ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಅಕ್ಕಪಕ್ಕ, ಹಾಗಾಗಿ ಸ್ವಲ್ಪ ನಾಯ್ಸ್ ಇರ್ಬೋದು ವಿಡಿಯೋದಲ್ಲಿ. ಮತ್ತು ಇದನ್ನು ನಾನು ಈ ಥರ ಡೈರೆಕ್ಟಾಗಿ ಕೊಡ್ತೀನಿ, ಈ ಥರ ಪ್ಲ್ಯಾಂಟ್ಸ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೀಗೆ ಈ ಥರನೇ ಕೊಡ್ಬೋದು ಡೈರೆಕ್ಟಾಗಿ, ಏನು ತೊಂದರೆ ಆಗೋಲ್ಲ. ಇಲ್ಲಿ ನೋಡಿ ಸುಮಾರು ಆಲ್ರೆಡಿ ಕೊಟ್ಟಿದ್ದೀನಿ ಎಲ್ಲ ಪ್ಲ್ಯಾಂಟ್ಸ್ಗೆ ನಾನು, ಆದರೂ ಇದು ಜಾಸ್ತಿ ಇರೋದ್ರಿಂದ ಈ ಥರ ಕೊಡ್ತಾಯಿದ್ದೀನಿ. ಈ ಥರ ಕೊಡ್ಬೋದು. ಇಲ್ಲಿ ನೋಡಿ ಸೇವಂತಿಗೆ ಗಿಡ ಇದಕ್ಕೂ ಅಷ್ಟೇ, ಇಲ್ಲಿ ಬುಡಕ್ಕೆ ಹಾಕ್ತೀನಿ ಇದನ್ನು. ಇದು ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗೋಕ್ಕೆ ಶುರು ಆಯಿತು ಎಲ್ಲ ಪ್ಲ್ಯಾಂಟ್ಸಲ್ಲೂ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕುಂಬಳಕಾಯಿ ಎಲ್ಲ ನಾವು ಕಿಚನ್ ವೇಸ್ಟ್ನ ಹಾಕಿರ್ತೀವಲ್ವ, ಹಾಗಾಗಿ ಇಲ್ಲೆಲ್ಲ ಕುಂಬಳಕಾಯಿ ಗಿಡಗಳೆಲ್ಲ ಟೊಮೆಟೊ ಎಲ್ಲ ಬೆಳ್ಕೊಂಡಿದೆ. ಸುಮಾರು ವೆಜಿಟೇಬಲ್ಸ್ನ ತುಂಬ ಗ್ರೋ ಮಾಡಿದ್ದೀನಿ ನಾನು ನಮ್ಮ ಟೆರೆಸ್ ಗಾರ್ಡನಲ್ಲಿ. ಇಲ್ಲಿ ನೋಡಿ ಇದೆಲ್ಲ ಬೆಳ್ಕೊಂಡಿದೆ. ಇದು ಮೋಸ್ಟ್ಲಿ ಇದು ಹೇಳ್ತೀವಲ್ವ ಸಾಂಬಾರು ಸೌತೆಕಾಯಿ, ಬಣ್ಣದ ಸೌತೆಕಾಯಿ ಅಂತೀವಲ್ವ, ಆ ಪ್ಲ್ಯಾಂಟ್ ಇದು ಕುಂಬಳಕಾಯಿ. ಕಿಚನ್ ವೇಸ್ಟ್ನೆಲ್ಲ ನಾವು ಇಲ್ಲಿ ಹಾಕೋದ್ರಿಂದ. ಮತ್ತು ಇಲ್ಲಿ ನೋಡಿ ಇದನ್ನು ಡೈರೆಕ್ಟಾಗಿ ನಾನು ಇದಕ್ಕೆ ಸುರಿದ್ಬಿಡ್ತೀನಿ ಇದನ್ನು. ಹೀಗೆ ಲೋಟಸ್ನ ಬೆಳೆಸುವಾಗ ತುಂಬ ಥರ ಡೌಟ್ಸ್ ಇರುತ್ತೆ. ತುಂಬ ಜನ ತುಂಬ ಥರ ಡೌಟ್ಸ್ನ ಕೇಳ್ತಾ ಇರ್ತಾರೆ ನನಗೆ. ನೀವು ವಿಡಿಯೋ ಫಾಲೋ ಮಾಡ್ತಾ ಹೋಗಿ, ನಿಮಗೆ ಪುಟ್ ಡೌಟ್ಸ್ ಏನೇನಿರುತ್ತೆ ಆ ಥರದ್ದೆಲ್ಲ ನಾನು ಈ ಕಮೆಂಟ್ಗಳು ಬರುತ್ತಲ್ಲ ಅದ್ರ ಮೇಲೇ ಒಂದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ತಲುಪುತ್ತೆ ಆ ಥರ ಆದರೆ. ಹಾಗಾಗಿ ತುಂಬ ಜನ ಫಾಲೋ ಮಾಡ್ತಿದ್ದೀರಾ ನನ್ನ ವೀಡಿಯೋಗಳನ್ನು. ಹೀಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಒಂದು ಒಳ್ಳೆ ವೆರೈಟಿ ಟ್ಯೂಬರ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಅದು ಫ್ಲವರ್ ಆದ ತಕ್ಷಣವೇ ನಾನು ಅದನ್ನ ನಿಮಗೆ ತೋರಿಸಿ ಸೇಲ್ಗೆ ತರ್ತೀನಿ. ಅಲ್ಲಿವರೆಗೂ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು.